ಒಬ್ಬರು ಕಾಲರ್ ಇದ್ದಾರೆ, ಅಂಬುಜಾಕ್ಷಿ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 16/11/2001. 16/11/2001. ಟೈಮು? ಹೌದು, ಟೈಮು ಮಧ್ಯಾಹ್ನ 2:25 ಮೇಡಮ್. ಓಕೆ, ಏನು ಕೇಳಬೇಕಿತ್ತು? ಅವ್ರ ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಮಾತಾಡಿ. ನಮಸ್ತೆ ಗುರುಜಿ. ಅಂಬುಜಾಕ್ಷಿ ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ಕೆಲಸದ ಬಗ್ಗೆ ಅಂತ ಹೇಳಿದ್ರಿ ಅಲ್ವಾ? ಹೌದು ಹೌದು ಗುರುಜಿ. ನೋಡೋಣ, ಈಗ ಕರ್ಮಾಧಿಪತಿ ಇಲ್ಲ, ಇವ್ರದ್ದು ಮೀನ ಲಗ್ನ, ಲಗ್ನದಿಂದ ಕರ್ಮಾಧಿಪತಿ ಗುರುವಾಗಿದ್ದಾನೆ. ಗುರು ಈಗ ಗೋಚಾರದಲ್ಲಿದ್ದು ಆ ಕರ್ಮಸ್ಥಾನವನ್ನೇ ವೀಕ್ಷಿಸ್ತಾನೆ. ಹೀಗಾಗಿ ಆತಂಕ ಬೇಡ. ಅಲ್ಲಿ ಏನಾಗಿದೆ, ಕರ್ಮಸ್ಥಾನದಲ್ಲಿ ಕೇತು ಮಾಂದಿಯರು ಸೇರಿದ್ದಾರೆ. ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಸ್ವಲ್ಪ ಗರಿಕೆ, ಅವರೇ ಹೋಗಬೇಕು. ಅವ್ರ ಪರವಾಗಿ ನಾನು ಹೋಗಲ್ಲ ಅಂತಂದರೆ ಅವರೇ ಮಾಡಿದ್ರೆ ತುಂಬ ಒಳ್ಳೆಯದು. ಪ್ರತಿ ಮಂಗಳವಾರ ಗರಿಕೆ ಸಮರ್ಪಣೆ ಮಾಡಿದರೆ ತುಂಬ, ಗರಿಕೆ ಜೊತೆಗೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಲಿ ಪ್ರತಿ ಮಂಗಳವಾರ. ಹೀಗೆ 6 ತಿಂಗಳು ನಿರಂತರ ಮಾಡಿದ್ರೆ ಅದು ತುಂಬ ಅನುಕೂಲ ಆಗುತ್ತೆ. ಕೆಲಸದಲ್ಲಿ ಒಂದು ವಿಶೇಷ ಮಾನ್ಯತೆಯೂ ಸಿಗುತ್ತೆ. ಆತಂಕ ಬೇಡ. ಈಗ ಕೇತು ದಶೆಯಲ್ಲಿ ಅವರಿಗೆ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ. ಜೂನ್ ನಂತರದಲ್ಲಿ ಹೆಚ್ಚಿನ ಅನುಕೂಲ ಇದೆ, ಗಾಬರಿ ಮಾಡ್ಕೋಬೇಡಿ. ಅಲ್ಲಿವರೆಗೆ ಇದನ್ನು ಮಾಡಿ, ಈ ಒಂದು ಪರಿಹಾರ ಮಾಡಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು. ಈಗ ಬೆಂಗಳೂರಿನಿಂದ ಅಶ್ವಿನಿ ಕರೆ ಮಾಡಿದ್ದಾರೆ. ನಮಸ್ತೆ ಅಶ್ವಿನಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 20/4/2006. ಓಕೆ. ಓಕೆ, ಟೈಮು? ಟೈಮು ಬೆಳಗಿನ ಜಾವ ಸಂಜೆ 3:50. 3:50. ಏನು ಕೇಳಬೇಕಿತ್ತು ಮೇಡಮ್? ಅದು ಅವಳದು ಓದಿನ ಬಗ್ಗೆ ಎಲ್ಲ ಹೆಂಗಿದೆ, ಮುಂದೆ ಅವಳ ಭವಿಷ್ಯ ಹೆಂಗಿದೆ, ಆ ತರ ತಿಳ್ಕೊಬೇಕಿತ್ತು ಮೇಡಮ್. ಓಕೆ, ಮಾತಾಡಿ ಶಾಸ್ತ್ರಿಗಳ ಹತ್ರ. ಅಶ್ವಿನಿ ಅವರೇ ನಮಸ್ಕಾರ. 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 ವಿದ್ಯಾಭ್ಯಾಸ ಹೇಗಿದೆ ಅಂತಲ್ವಾ? ವಿದ್ಯಾಭ್ಯಾಸ ಮತ್ತೆ ಮುಂದೆ ಅವಳದು ಯಾವ ತರ ಇದೆ ಭವಿಷ್ಯ, ಅವಳದು ಏನು ಅಂತ ತಿಳ್ಕೊಬೇಕಿತ್ತು. ಚೆನ್ನಾಗಿದೆ. ವಿದ್ಯಾಭ್ಯಾಸ ಚೆನ್ನಾಗಿದ್ದರೆ ಮುಂದಿನ ಜೀವನವೂ ಸಾಮಾನ್ಯ ಚೆನ್ನಾಗಿರುತ್ತೆ. ಇವರಿಗೆ ನೋಡಿ, ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಒಳ್ಳೆಯದು. ಮತ್ತು ಗುರು ತೃತೀಯದಲ್ಲಿರ್ತಕ್ಕಂಥದ್ದು ಧೈರ್ಯೋತ್ಸಾಹಗಳನ್ನು ತಂದುಕೊಡ್ತಕ್ಕಂಥದ್ದು. ಮುಖ್ಯವಾಗಿ ಲಗ್ನಾಧಿಪತಿ ರವಿ ತುಂಬ ಬಲಿಷ್ಠನಾಗಿದ್ದಾನೆ. ಸ್ವಾಭಾವಿಕವಾಗಿ ಗ್ರಹಗಳಲ್ಲಿ ಯಾರಪ್ಪ ಅತ್ಯಂತ ಬಲಿಷ್ಠವಾದ ಗ್ರಹ ಅಂದರೆ ರವಿಯಾಗಿದ್ದಾನೆ. ಅಂಥ ರವಿ ಬಲಿಷ್ಠನಾಗಿರ್ತಕ್ಕಂಥದ್ದು, ಉಚ್ಚಸ್ಥಾನದಲ್ಲಿರೋದು ತುಂಬ ಒಳ್ಳೆಯದು. ಹೀಗಾಗಿ ಓದಿನಲ್ಲಿ ಇತ್ಯಾದಿಗಳಲ್ಲೆಲ್ಲ ಚೆನ್ನಾಗಿರುತ್ತೆ, ಆತಂಕ ಬೇಡ. ಪ್ರಸ್ತುತ ಕುಜದಶೆಯಲ್ಲಿ ಇವರಿಗೆ ನಡೀತಾ ಇರೋದು ಬುಧನ ಭುಕ್ತಿ ನಡೀತಾ ಇದೆ. ಮುಂದೆ ಕೇತು ಪ್ರಾರಂಭವಾಗುತ್ತೆ ಆಗಸ್ಟಿಂದ. ಹೀಗಾಗಿ ಗಣಪತಿ ಪ್ರಾರ್ಥನೆ, ವಿದ್ಯಾಸ್ಥಾನದಲ್ಲಿ ಕೇತು ಇದ್ದರೆ ವಿದ್ಯೆಗೆ ಸ್ವಲ್ಪ ಅಡಚಣೆಗಳು ಬರೋ ಸಾಧ್ಯತೆ ಸೂಚಿಸುತ್ತೆ. ಹೀಗಾಗಿ ಗಣಪತಿ ಪ್ರಾರ್ಥನೆಯನ್ನೇ ಮಾಡಿದ್ರೆ ಒಳ್ಳೆಯದು. ಗಣಪತಿ ಸನ್ನಿಧಾನಕ್ಕೆ ಹೋಗಿ ಕಬ್ಬಿನ ರಸ, ಅದನ್ನು ಯಕ್ಷುರಸ ಅಂತ ಕರೀತಾರೆ, ಕಬ್ಬಿನ ಹಾಲನ್ನು ಅಭಿಷೇಕ ಮಾಡಿಸಿ ನೀವು ಅದನ್ನು ತೀರ್ಥ ಕೊಡಿಸಿ ಪ್ರತಿ ಮಂಗಳವಾರ ಇದನ್ನು ಮಾಡ್ತಾ ಬನ್ನಿ. ವಿದ್ಯೆ ಮುಗಿಯುವವರೆಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮಂತ್ರ ಪರಿಹಾರದ ಸಮಯ. ಜೀವನದಲ್ಲಿ ಎದುರಾಗೋ ಅನೇಕ ಸಮಸ್ಯೆಗಳು, ಮನಸ್ಸಿಗೆ ನೆಮ್ಮದಿ ಇರಲ್ಲ, ಆರ್ಥಿಕವಾಗಿ ಸಮಸ್ಯೆ, ಕೆಲಸದ ಸಮಸ್ಯೆ, ಇಂಥ ಹಲವು ಸಮಸ್ಯೆಗಳು ಎದುರಾದಾಗ ಅದನ್ನು ನಾವು ಯಾವ ರೀತಿ ಬಗೆಹರಿಸ್ಕೋಬೇಕು, ಗಟ್ಟಿ ಮನಸ್ಸಿನಿಂದ ಯಾವ ರೀತಿ ಅದನ್ನು ಎದುರಿಸಬೇಕು, ಇದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಒಂದು ಸುಲಭವಾದ ಮಂತ್ರವನ್ನು ಪಠಣ ಮಾಡೋದ್ರ ಮೂಲಕ ಹೇಗೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಇವತ್ತು ಯಾವ ಮಂತ್ರ ತಿಳಿಸ್ತಿದ್ದೀರಿ? ನೋಡೋಣ. ಈ ದಿವಸ ಒಂದು ಭಯ ನಿವಾರಣೆಗೆ, ಆತಂಕ ಎಲ್ಲೆಲ್ಲ ಯಾವ್ಯಾವ ರೀತಿಯಿಂದಲೂ ಬರುತ್ತದೆ. ಅದು ಹಣ ಭಯ ಇರಬಹುದು, ಬಂಧುಗಳ ಭಯ ಇರಬಹುದು, ಯಾವುದೋ ಕೆಲಸದ ಭಯ, ಹೀಗೆ ಆ ಭಯ ನಿವಾರಣೆಗೆ ಒಂದು ವಿಶೇಷವಾದ ಮಂತ್ರ ಗಮನಿಸಿ. ಇದನ್ನು ಹೇಳ್ಕೊಳ್ಬಹುದು. ಯಾವಾಗ ಭಯ ಉಂಟಾಗುತ್ತೋ ಆಗ ನಮಸ್ತೇಸ್ತು ಭೈರವಾಯ ಬ್ರಹ್ಮ ವಿಷ್ಣು ಶಿವಾತ್ಮನೆ ನಮಸ್ತ್ರೈಲೋಕ್ಯವಂದ್ಯಾಯ ವರದಾಯ ಪರಮಾತ್ಮನೆ ಅಂತ. ಈ ಮಂತ್ರವನ್ನು ನೀವು ಯಾವಾಗ ಸ್ವಲ್ಪ ಹೃದಯ ಢಬ ಅನ್ಲಿಕ್ಕೆ ಶುರುವಾಗುತ್ತೋ ಆ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳ್ಕೊಂಡ್ರೆ ರಿಲೀಫ್ ಆಗುತ್ತೆ. ಮನಸ್ಸಿಗೆ ಒಂದು ನಿರಾಳತೆ, ಅಭಯ ಅಂತ ಬಂದಾಗ ಅದು ನಿರಾಳತೆ ತಂದುಕೊಡೋದು ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಆ ರೀತಿಯ ಒಂದು ಅನುಗ್ರಹ ಉಂಟಾಗುತ್ತೆ. ಪ್ರಯತ್ನ ಮಾಡಿ. ಓಕೆ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಿಗಳ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.